ಇನ್ನಾದ್ರೂ ಇವ ಮಲ್ಕೊಂಡಾನ. ತಿರಿಗೆ 10 ಗಂಟೆ ಆತ. ಫುಲ್ ಎಂಡ್ವರೆಗೂ ನೋಡ್ರಿ. ಇವತ್ತು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇವತ್ತು ಚಟ್ನಿ, ಕೊಬ್ಬರಿ ಚಟ್ನಿ ಮಾಡಿಲ್ಲ. ಇದು ಯಾವ ಚಟ್ನಿ? ಮಜ್ಜಿಗೆ ಚಟ್ನಿ. ಗೆಸ್ ಮಾಡ್ಲಿಕ್ಕೆ ಆಗ್ತೈತೇನ್ರಿ? ಕಾಮೆಂಟ್ ಒಳಗೆ ತಿಳಿಸ್ರಿ ಗೆಸ್ ಮಾಡಕ್. ಆಬ್ವಿಯಸ್ಲಿ ಖುಷಿ ಆಗತ್ತೆ. 1K ಸಬ್ಸ್ಕ್ರೈಬರ್ಸ್ ಭಾಳ ಆತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತೇನು ವ್ಲಾಗ್ ಅಂತಂದ್ರೆ ಭಾಳ ಟ್ವಿಸ್ಟ್ ಐತಿ. ಸೊ ಫುಲ್ ಎಂಡ್ವರೆಗೂ ನೋಡ್ರಿ, ಸ್ಕಿಪ್ ಮಾಡ್ದೆ ನೋಡ್ರಿ. ಸೊ ಈಗ ಜಸ್ಟ್ ಜಳಕ ಮಾಡಿ ರೆಡಿ ಆಗೀನಿ. ಇನ್ನಾದ್ರೂ ಇವ ಮಲ್ಕೊಂಡಾನ. ತಿರಿಗೆ 10 ಗಂಟೆ ಆತ. ಸೊ ಇವತ್ತು ಲೇಟ್ ಆಗಿದ್ದೀವಿ. ಸಂಡೇ ಅಲ್ರಿ, ಅದಕ್ಕೆ ಇವತ್ತು ದೋಸೆ ಮಾಡಾತೀವಿ ಮನೆ ಒಳಗೆ. ದೋಸೆ ತಿಂದು ಸ್ವಲ್ಪ ಪ್ಲ್ಯಾನ್ ಮಾಡೋಣ ಅಂತ ಏನು ಮಾಡ್ಬೇಕಂತ. ಸೊ ಈಗ ಜಸ್ಟ್ ಜಳಕ ಮಾಡಿ ಬಂದೆ. ಈಗ ಹೋಗಿ ದೋಸೆ ರೆಡಿ ಮಾಡ್ಬೇಕು, ಪಲ್ಯ ರೆಡಿ ಮಾಡ್ಬೇಕು, ಚಟ್ನಿ ರೆಡಿ ಮಾಡೋ. ಇನ್ನಾದ್ರೂ ಮಲ್ಕೊಂಡ ನೋಡ್ರಿ ಯಾಕಂತ ಗೊತ್ತಿಲ್ಲ. ಏಳೆ 10 ಆತ, ಹೊಟ್ಟೆ ಹಸಿ ಹೋಗಿಲ್ಲ ನಿನಗ. ಅಲ್ಲೇ ಹಿಂಗ್ ಮಾಡ್ತಾನೆ. ಸೊ ನಾ ದೋಸೆ ರೆಡಿ ಮಾಡ್ಬರ್ತೀನಿ ಅಂತ ಆಮೇಲೆ ಸಿಗ್ತೀನಿ ಅಂತ. ಫುಲ್ ಎಂಡ್ವರೆಗೂ ನೋಡ್ರಿ. ಇವತ್ತು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಬಾಯ್. 1 hour later. ಇವತ್ತು ಚಟ್ನಿ, ಕೊಬ್ಬರಿ ಚಟ್ನಿ ಮಾಡಿಲ್ಲ. ಇದು ಯಾವ ಚಟ್ನಿ? ಮಜ್ಜಿಗೆ ಚಟ್ನಿ. ಇದು ಮೊಸರು ಚಟ್ನಿ, ನೆನಪಾಗಿ ಮೊಸರು ಚಟ್ನಿ, ಬಟಾಟಿ ಪಲ್ಯ ಮತ್ತೆ ದೋಸೆ ಮಾಡ್ಕೊಂಬಂದೆ ನೋಡ್ರಿ. ಈಗ ಎದ್ದು ನಾಷ್ಟ ಮಾಡಕ್ ಕೂತಾರಿ. ಹೆಂಗಾಗದ? ಚಲೋ ಆಗದ ನೋಡಿ. ನಾವು ನಾಷ್ಟ ಮಾಡಿ ಸಿಗೋಣಂತೆ. A few minutes later. ಬೆಳಗ್ಗೆಯಿಂದ ಹೇಳಿಕತ್ತಿದ್ದಲ್ರಿ ನೀವು ಫುಲ್ ಎಂಡ್ವರೆಗೂ ನೋಡ್ರಿ ಅಂತ ಹೇಳಿ. ನಿಮಗೆ ಏನಾರ ಗೆಸ್ ಮಾಡ್ಲಿಕ್ಕೆ ಆಗ್ತೈತೇನ್ರಿ? ಕಾಮೆಂಟ್ ಒಳಗೆ ತಿಳಿಸ್ರಿ. ಗೆಸ್ ಮಾಡಕ್ ಆಗ್ತದ. ನಾ ಏನಾರ ಸರ್ಪ್ರೈಸ್ ಕೊಡೋದೈತೆ ನಿಮಗೆ ಅಂತ ಹೇಳಿ. ನಿನಗೆ ಏನಾರು ಗೊತ್ತೈತಿ ನಾ ನಿಂಗೆ ಏನಾರು ಕೊಡ್ತೀನಿ ಅಂತ ಹೇಳಿ. ಇವ ಅಂತೂ ಆರಾಮ್ ತಪ್ಪೈತ್ರಿ. ಇವ ಅಂತೂ ಒಂಥರನೇ ಆಡ್ಲಿಕ್ಕತ್ತಾನ. ನನಗೊಂಥರ ಅನ್ಸಾಕತ್ತೈತ್ರಿಪ್ಪ. ಇವ ಹಿಂಗೆ ಮಕ್ಕಳಕ್ಕೆ ಹಿಂಗೆ ಬರ್ತಾನ, ಮಾಡ್ತಾನೆ. ಪಾಪ್ರಿಪ್ಪ ಕೆಮ್ಮು ಹತ್ತೈತೆ ಅವಂಗ. ಕೆಮ್ಮು ಕಡಿಮೆನೇ ಆಗೋಲ್ತು. ಭಾಳ ದಿವಸ ಆಯ್ತು ಕೆಮ್ಮು ಹತ್ತು. ಹೊಟ್ಟೆ ಕಡಿಮೆನೇ ಆಗೋಲ್ತು. ನೈಟ್ ಸ್ವಲ್ಪ ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿನಿ ಇವಂಗೆ. ಏನು ಸರ್ಪ್ರೈಸ್ ಅಂತ ಗೆಸ್ ಮಾಡಿದ್ದೀನಿ? ಇಲ್ಲ, ಬರೀ ಮಕ್ಕಳದ ಒಂದು ಕೆಲಸ ರೀ. ಮುಂಜಾನೆ ಇರತ್ತಾನ, ಕಂಪ್ಯೂಟರ್ ಮುಂದ್ಕೊಂಡಿರ್ತಾನೆ. ಇದನ್ನು ನೋಡ್ತಾನೆ. ಆಯ್ತು ಸ್ವಲ್ಪ ಮಕ್ಕೊಂಬಿಡ್ತಾನೆ. ಸುಸ್ತಾಗತ್ತೈತಂತ ಅದಕ್ಕೆ ಮಕ್ಕೊಂಡು. ನಾವು ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ತಿಂದ್ವಿ. ಯಾಕಂದ್ರೆ ಬೆಳಗ್ಗೆ ದೋಸೆ ತಿಂದಿದ್ವಲ್ಲ, ಅದಕ್ಕೆ ಇವತ್ತು ಖಾಲಿ. ಸಂಡೇಕೊಂದು ರಜಾ ನಮಗೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಮಕ್ಕೋತಾನ. ಯವ್ವ ನನಗಂತೂ ಇಷ್ಟು ಇದಾಗತ್ತ. ನನಗೆ ಒಬ್ಬಾಕಿಗೆ ಬೋರ್ ಅನ್ಸಾಗತ್ತೈತ್ರಿ. ಎಲ್ಲಿ ಹೋಗಿ ಕುಂದ್ರಿಲ್ರಿ, ಎಲ್ಲಿ ಹೋಗಕ್ಕೆ ಕುಂದ್ರಕ್ಕೂ ಜಾಗ ಇಲ್ರಿ. ಮಕ್ಕೊಂದು ಬ್ಯಾಸರ ಬಂದೈತ್ರಿಪ್ಪ. ನಾನು ಸಾಕಾಗೈತಿ. ಇಟ್ಕೊಂತಾನ ನೋಡ್ರಿ. ಕನ್ನ ಹನಿ ನೋಡ್ರಿ ಮಕ್ಕೊಂಬಿಟ್ಟಾನ ಸುಮ್ಮನೆ. ನನಗೆ ಬ್ಯಾಸರ ಆಗಕತ್ತೈತ. ಏನು ಮಾಡೋದು? ಎಲ್ಲಿ ಜಿಗದ ಹೇಳಿ, ಎಲ್ಲಿ ಜಿಗದ ಹೇಳಿ ಹೇಳ. ಕೆಮ್ಮಕತ್ತಂಡಿ. The next evening. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ನಾನು ಹೋಗಿ ಕೆಲವೊಂದಿಷ್ಟು ಐಟಮ್ಸ್ ತೊಗೊಂಬಂದಿಲ್ಲ. ಸೊ ಅದಕ್ಕೆ ಮಾಡೋಕೆ ಈವ್ನಿಂಗ್ ಮಾಡ್ಬೇಕಂದ್ರೆ ಒಂದು ಡೌಟ್ ಬರುತ್ತಲ್ಲ, ಅದಕ್ಕೆ ನಾನು ಡೌಟ್ ಬರಬಾರ್ದು ಅಂಥೇಳಿ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕತ್ತೀನಿ. ಸೆಕೆಂಡ್ ಡೇಟ್. ಸೊ ನಾನು ಇಲ್ಲಿ ಕೇಕ್ ತೊಗೊಂಬಂದೀನಿ ರೀ. ಕೇಕ್ ಎದಕ್ಕೆ ತೊಗೊಂಬಂದೀನಿ ಅಂತಂದ್ರೆ 1K ಸಬ್ಸ್ಕ್ರೈಬರ್ಸ್ ಆಯ್ತು. ಸೊ ಅದ್ರೊಳಗೆ ಕೇಕ್ ಇಲ್ಲ ರೀ, ಬರೇ ಜಸ್ಟ್ ಬಾಕ್ಸ್ ಅದ, ಒಂದು ಬಟರ್ ಇಟ್ಟಿನ ಅದ್ರೊಳಗೆ. ಯಾಕಂತಂದ್ರೆ ಪ್ರ್ಯಾಂಕ್ ಮಾಡ್ಬೇಕು. ಎಲ್ಲರೂ 1K ಸಬ್ಸ್ಕ್ರೈಬರ್ಸ್ ಆದ್ರೆ ಕೇಕ್ ಕಟ್ ಮಾಡ್ತಾರೆ. ನಾನು ಕೇಕ್ ಕಟ್ ಮಾಡ್ಸಾತಿಲ್ಲ ಕಡೆಯಿಂದ. ಅದಕ್ಕೆ ಸ್ವಲ್ಪ ಕ್ವಶನ್ಸ್ ಕೇಳಿ ಕಣ್ಣು ಮುಚ್ಚಿ ಕೇಕ್ ಕಟ್ ಮಾಡ್ಸಾರ. ನಡ್ರಿ ಹೋಗೋಣ ಅಂತ. ಬಾ ಬಾ ಜಲ್ದಿ ಬಾ. ನೋಡಿ ಕೇಕ್ ತಗೊಂಬಂದಿನ. ಹಾಂ 1K ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ಬಾ. ನೀ ಮುಟ್ಟಕ್ಕೆ ಹೋಗ್ಬೇಡ. ನಾನು ನಿಂಗೆ ಕ್ವಶನ್ಸ್ ಕೇಳೋದೈತಿ. ಇಲ್ಲೇ ಕೇಳಿ. ಹಾಂ ಆಯ್ತಾ. ನಾ ಹೋಗೋರು ತೊಗೊಂಬಂದೀನಿ. ಒಂದಿಷ್ಟು ಕ್ವಶನ್ ಕೇಳೋದೈತಿ. ಕುಂದ್ರು ಎಲ್ಲಿ ಕುಂದಿರ್ತಿ? ಎಲ್ಲಿ ಕುಡಿಸ್ತೀನಿ. ಹಾಂ सोचिए मत, सब्सक्राइब कीजिए. ಹಾಂ ಕುಂದ್ರ. चलिए शुरू करते हैं. ಹೇಳು 1K ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಎಷ್ಟು ಖುಷಿ ಆಗ್ಲಿಕ್ಕತ್ತದ ಹೇಳು. ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗತೈತಿ. 8 ತಿಂಗಳು ಅನ್ಸುತ್ತಲ್ಲ, 8-9 ತಿಂಗಳು ಆತ್ರಿಪ್ಪ ವರ್ಕ್ ಮಾಡತ್ತೆ. ಆಬ್ವಿಯಸ್ಲಿ ಖುಷಿ ಆಗತೈತಿ. 1K ಸಬ್ಸ್ಕ್ರೈಬರ್ಸ್ ಭಾಳ ಆತ್ರಿ. ನಾವು ಇದು ಬರೀ ನಂಬರ್ ನೋಡೋಕೆ ಭಾಳ ಸಣ್ಣ ಕಡಿಮೆ ಅನಿಸುತ್ತೆ. ಬಟ್ ಅದೇ 1,000 ಜನ ಮುಂದೆ ಬಂದು ನಿಂತಾಗಿ ನೋಡ್ರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮಂದಿ ಇರ್ತಾರೆ ಅಂತೇಳಿ. ಭಾರಿ ಖುಷಿ ಆಗತೈತಿ. ಅದಕ್ಕೆ ಖುಷಿ ಎಕ್ಸ್ಪ್ರೆಸ್ ಮಾಡೋಕೆ ಹೋದಾಗಿತ್ತು, ಅಷ್ಟು ಖುಷಿ ಆಗುತ್ತೆ. ಇನ್ನೊಂದು ಸ್ವಲ್ಪ ವಯಸ್ಸು ನಂಗೆ ಗಂಟು ಸರಿ ಇಲ್ಲ, ಕೆಮ್ಮು ನೆಗಡಿ ಚಲೋ ಐತಿ, ಸ್ವಲ್ಪ ಜ್ವರ ಬರತ್ತವು. ಅದಕ್ಕೆ ಸ್ವಲ್ಪ ವಯಸ್ಸಿನ ಸ್ವಲ್ಪ ಚೇಂಜ್ ಅನಿಸ್ಬೋದು.
ತಲೆ ಬಾಚ್ಕೋತೇನ ತಲೆ ಬಾಚ್ಕೋತಿ ನಡೀತದ ಇಲ್ಲ ಅಲ್ಲಿ ಬಾಚ್ಕೋ ಸ್ವಲ್ಪ ಚಂದ ಕಾಣ್ಲಿ ಆಯ್ತು ಅಷ್ಟೇ ಅಷ್ಟೇ ಮಾತಾಡಿದ್ರಿ ನನಗಂತೂ ಭಾಳ ಖುಷಿ ಆಗತ್ತೈತಿ ನೀ ಕೇಕ್ ತೊಗೊಂಬಂದಿನಿ ನಾ ಹೋಗಿ ಪಾಪರಿ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೆ ಕೊಡಾಕೆ ಆಗಿಲ್ಲಪ್ಪ ನಂಗೆ ಅದಕ್ಕೆ ಇವತ್ತು ಟೈಮ್ ಬಂತ ತಗೊಂಬಂದೆ ಇವತ್ತು ಕಾಲೇಜಿಂದ ಬರ್ಬೇಕಾದ್ರೆ ತಗೊಂಬಂದೇನ್ರಿ ಇವತ್ತಂದಿ ಇವತ್ತು ತಗೊಂಬಂದ ಅದಕ್ಕೆ ಫ್ರಿಜ್ ಒಳಗೆ ಏನು ನೋಡಿ ಅಡಿಗೆ ಮಾಡಿ ಮೊಬೈಲ್ ಫ್ರಿಜ್ ನೋಡಕ್ ನಾ ಮೊನ್ನೆ ತಂದೆ ಅಂತ ಅನ್ಕೊಂಡೀನಿ ಮೊನ್ನೆ ತಂದಿನ ಅನ್ಕೊಂಡೆ ನಾನು ಮೊನ್ನೆ ಆ ವಿಡಿಯೋದಾಗ ಏನೋ ಮತ್ತೆ ಹೇಳೋದೈತೆ ಅಂದಿಲ್ಲ ಅವ್ರಿಗೆ ಟ್ವಿಸ್ಟ್ ಐತಿ ಅನ್ನೋದಿದ್ದಿಲ್ಲ ಅದೇ ಟ್ವಿಸ್ಟ್ ಇದೇ ಟ್ವಿಸ್ಟ್ ಹೌದನ್ನೇ ನಿನ್ನೆ ಅದು ನಿನ್ನೆ ಮಾತಾಡಕತ್ತಿದ್ವಲ್ಲ ಅದು ಒಂದ್ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಮೋಸ ಖುಷಿ ಐತ್ರಿ ಅದಕ್ಕೆ ಸೆಲೆಬ್ರೇಟ್ ಮಾಡತ್ತ ಎಲ್ಲರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಹಿಂಗೆ ಸಪೋರ್ಟ್ ಮಾಡತ್ತೀರಿ ಹಿಂಗೆ ಪ್ರೀತಿ ತೋರಿಸ್ಕೊತೀರಿ ಪ್ರತಿಯೊಂದನ್ನು ಲಾಗ್ ನೋಡ್ರಿ ಪ್ರ್ಯಾಂಕ್ ಒಂದೇ ಅಂತಲ್ಲ ಎಲ್ಲಾನು ಲಾಗ್ಸ್ ನೋಡ್ರಿ ಪ್ರ್ಯಾಂಕ್ ದಿವಸ ಏನ್ ಮಾಡಕ್ ಆಗುದಿಲ್ಲ ಅದು ಡೈಲಿ ಹತ್ರ ಒಬ್ವಿಯಸ್ಲಿ ಪ್ರ್ಯಾಂಕ್ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಗೊತ್ತಾಗ್ಬಿಡ್ತೈತ್ರಿ ನಾವು ಬರೀ ಕ್ಯಾಮ್ರಾ ಹಿಂಗ್ ಓಪನ್ ಮಾಡಿದ್ರೆ ಸಾಕು ಒಬ್ಬರ ಮೇಲೆ ಚಲೋ ಎಸ್ಪೆಷಲಿ ನನಗಂತೂ ಭಾಳ ಕಂಡ ಅದು ಅಷ್ಟು ಡೈಲಿ ಪ್ರ್ಯಾಂಕ್ ಮಾಡಕ್ ಆಗಲ್ಲ ಆ ವ್ಲಾಗ್ಸ್ ಬರ್ತಿರ್ತಾವ ವ್ಲಾಗ್ಸ್ ನೋಡ್ರಿ ಹಂಗೆ ಸಪೋರ್ಟ್ ತೋರಿಸ್ರಿ ಮತ್ತೇನ್ ಹೇಳ್ಬೇಕು ಅನ್ಕೊಂಡಿ ಮತ್ತೇನಿಲ್ಲಪ್ಪ ಫುಲ್ ಖುಷಿ ಆಗೈತಿ ಯಾವಾಗಿಂದ ಪ್ರತಿಯೊಬ್ಬ ಯೂಟ್ಯೂಬರ್ದ ಆಸೆ ಇರುತ್ತೆ ರೀ ಒಬ್ಬ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ಮೇಲೆ ಪ್ರತಿಯೊಬ್ಬರದ ಆಸೆ ಇರುತ್ತೆ ಏನಪ್ಪ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಯಾವಾಗ ಕಂಪ್ಲೀಟ್ ಆಗ್ತಾವ ಅದು ವೇಟ್ ಮಾಡ್ತಿರ್ತಾನೆ ನಾವು ಹಂಗದೀವಿ ನಾವು ವೇಟ್ ಮಾಡೋದಿದ್ದೀವಿ ಸೊ ಫೈನಲಿ 3 ದಿನ ಹಿಂದೆ ಆತಲ್ಲ 3-4 ದಿನ ಹಿಂದೆ ಫೈನಲಿ 1K ಆಯ್ತು ನನಗೂ ಆರಾಮಿರ್ಲಿಲ್ಲ ಸೊ ಹಂಗಾಗಿ ವಿಡಿಯೋ ಮಾಡಕ್ಕೆ ನನಗೂ ಆಗಿಲ್ಲ ಈಗೂ ಆರಾಮಿಲ್ರಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಹೌದ್ರಿ ಅಯ್ಯೋ ನಾ ಮಾಡಿ ಗೊತ್ತ್ರಿ ಇಗ್ನೋರಿಂಗ್ ಫ್ರ್ಯಾಂಕ್ ಮಾಡೀನಿ ಇಗ್ನೋರಿಂಗ್ ಫ್ರ್ಯಾಂಕ್ ಅವ ಏನ್ ಮಾತಾಡ್ಸಕ್ಕೆ ರೆಡಿ ಇಲ್ಲ ಗಪ್ನ ಕೂತು ಬಿಟ್ಟ ಪಾಪ್ರಿಗೆ ಎಷ್ಟು ಫ್ರ್ಯಾಂಕ್ ಮಾಡೋದು ಅನ್ಕೊಂಡಿಲ್ಲ ಬಟ್ ನನಗೇನು ಸುಸ್ತು ಜ್ವರ ಮಾತಾಡೋಕ್ಕಾಗಲಾಗಿತ್ತು ಯಾಕೆ ಮಾತಾಡೋದ್ರ ನನಗೆ ಸುಮ್ಮನೆ ಕುಂದ್ಬಿಟ್ಟು ಅನ್ಪಡಿ ನಾ ಕೂತಿದ್ದೆ ಸೊ ಹಂಗಾಗಿ ಫೀಲ್ ಆಗ್ತಕ್ಕೇನು ಟೈಮ್ ತಪ್ಪು ಟೈಮ್ ಸೆಲೆಕ್ಟ್ ಮಾಡಿದ್ದೆ ಇಲ್ರಿ ಸ್ವಲ್ಪ ಆರಾಮಾಗಿತ್ರಿ ಮಾತಾಡ್ತಾನ ಅನ್ಕೊಂಡಿದ್ದೆ ರೀ ನನ್ನ ಜೊತೆ ನಾವೇನ್ ಮಾತಾಡ್ಲೇ ಇಲ್ಲ ಮತ್ತೆ ಇನ್ನೊಂದು ಆಂಗ್ರಿದ್ ಒಂದು ಮಾಡಿದ್ರಿ ಅದು ಅರ್ಧಕ್ಕೆ ನಿಂತು ಬಿಡ್ತು ಎಲ್ಲಾನು ಅರ್ಧಕ್ಕೆ ನಿಂತು ಬಿಡ್ತೈತ್ರಿ ಏನ್ ಮಾಡ್ಬೇಕ್ರಿ ಟೈಮಿಂಗ್ ಸೆಲೆಕ್ಟ್ ಮಾಡ್ಬೇಕು ನೀವು ಬರೋಬ್ಬರ ಎಲ್ಲ ನೋಡ್ಬೇಕು ಮೂಡ್ ಹೆಂಗಿರ್ತೈತಿ ಟೈಮ್ ಹೆಂಗಿರ್ತೈತಿ ನೋಡಿ ಮಾಡೋದು ಎಲ್ಲಾನು ಮಾಡ್ಬೇಕ್ರಿ ನೀವು ಕಲಿಯಾಕತ್ತಾಳ್ರಿ ಕಲಿ ನಾ ತಗೋ ಕೇಕ್ ತೆಗಿ ಮತ್ತೆ ಓಪನ್ ಮಾಡಿ ನೀನು ಹೇಳ್ತೀವ ಥ್ಯಾಂಕ್ಸ್ ಹೇಳ್ತಿ ಏನು ಎಲ್ರಿಗೂ ಥ್ಯಾಂಕ್ಸ್ ರೀ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ಭಾಳ ಕಷ್ಟಪಟ್ಟಿವಿ 9 ತಿಂಗಳು ಕಷ್ಟಪಟ್ಟಿವಿ ಇವಾಗ ಬೈತಿದ್ದಾರಿಪ್ಪ ಬರೇ ಬೈತಿದ್ದೆ ಲಾಗ್ ಮಾಡ ಏನಾರು ಮಾಡ ಆಬ್ವಿಯಸ್ಲಿ ನೋಡ್ರಿ ನೀವು ಯಾವುದೇ ಕೆಲಸ ನೀವು ಮಾಡ್ಬೇಕಂತ ಬಂದಾಗ ನೀವು ಎಷ್ಟು ಎಫರ್ಟ್ಸ್ ಕೊಡ್ತಿರಲ್ಲ ಅಷ್ಟು ನಿಮ್ಗೆ ರಿಸಲ್ಟ್ ಕೊಡ್ತೈತಿ ಸುಮ್ಮನೆ ಹಿಂಗೋ ಬೇಕು ಬೇಡ ಮಾಡಿದ್ರೆ ಅದಕ್ಕೆ ಏನೂ ಅರ್ಥ ಇಲ್ಲ ಯಾವುದೇ ಕೆಲಸ ಇರ್ಬೋದು ಈ ನೋಡೋಕೆ ಇನ್ನೊಬ್ರು ಅನಿಸ್ಬೋದು ಏನಪ್ಪ ಬರೀ ವಿಡಿಯೋಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಬಟ್ ಯಾವುದೇ ಕೆಲಸ ನೀವು ಮಾಡ್ತಾರಪ್ಪ ಅಂತಾರೆ ಅಷ್ಟು ಎಫರ್ಟ್ಸ್ ಕೊಡ್ಬೇಕು ಅಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ಬೇಕು ಅದು ಮಂದಿಗೆ ಗೊತ್ತಾಗ್ತೈತಿ ಎಫರ್ಟ್ಸ್ ಕೊಡಾಗತ್ತೀವಿ ಇಲ್ಲೋ ಸಿನ್ಸಿಯರಾಗಿ ನಾವು ಅದೇ ಇಲ್ಲೋ ಅನ್ನೋ ಮಂದಿಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಹೇಳ್ತಿರ್ತೀನಿ ರೀ ಪ್ರಾಪರಾಗಿ ಮಾಡಪ್ಪ ಚಂದಾಗಿ ಮಾಡು ರೆಗ್ಯುಲರ್ ಬಿಸ್ನೆಸ್ ಮೇಲೆ ಮಾಡು ಅಂತಿರ್ತೀನಿ ಯಾಕಂದ್ರೆ ನಂದು ನೋಡ್ರಿ ನಾನು ಬೇರೆ ಕೆಲಸ ಇರ್ತಾವೆ ನನಗೆ ಅಷ್ಟು ಡೈಲಿ ಟೈಮ್ ತೆಗೋಕ್ಕಾಗಲ್ಲ ಈಗೇನು ಕಡೆ ಟೈಮ್ ಇರೋದು ಸೊ ಅದಕ್ಕೆ ಈಗ ಬೈದಿರ್ತೀನಿ ಸ್ವಲ್ಪ ಚಂದಾಗಿ ಕಂಟೆಂಟ್ ಹುಡುಕ್ತಾ ಚಂದಾಗಿ ಬ್ಲಾಗ್ ಮಾಡಂತಿರ್ತೀನಿ ಎಲ್ಲ ಕಂಟೆಂಟ್ ಹುಡುಕಿರ್ತೀನಿ ರೀ ಎಲ್ಲ ಫ್ಲಾಪ್ ಆಗ್ಬಿಡ್ತಾವ್ರಿ ಕಂಟೆಂಟ್ ಹುಡುಗೋದು ಅಷ್ಟೇ ಅಲ್ಲ ಎಕ್ಸಿಕ್ಯೂಷನ್ ಮಾಡೋದು ವಿಚಾರ ಮಾಡ್ಬೇಕು ಅದೇ ಇಂಪಾರ್ಟೆಂಟ್ ಇರ್ತಲ್ಲ ಮತ್ತೆ ಮೇನ್ ಇನ್ಮೇಲಿಂದ ಜಲ್ದಿ ಎಲ್ಲ ಕಲ್ಕೋತೀನಿ ಅಂತ್ರಿ ಆಮೇಲೆ ಲಾಗ್ಸ್ ಮಾಡ್ತೀನಿ ಅಂತ್ರಿ ಮತ್ತೆ ಏನೇ ಹೇಳ್ಬೇಕು ಅನ್ಕೊಂಡೆ ನೋಡ್ರಿ ನೀವು ಎಲ್ಲ ನೆನ್ಪು ಹಾಕ್ತ್ರಿ ನೋಡ್ರಿ ಹಿಂಗೆ ಮಾಡ್ತಾಳ ಮತ್ತೆ ಬೈತಿರಿ ಮತ್ತೆ ಎಲ್ಲ ನೆನ್ಪು ಹಾಕ್ತ್ರಿ ಏನೋ ಹೇಳ್ಬೇಕು ಅನ್ಕೊಂಡ್ರಿ ನೆನಪು ಹಾಕ್ತೀನಿ ಭಾರಿ ಶಾಣೆ ಇದ್ದೀರಿ ಏನ್ ಹೇಳ್ಬೇಕು ನನಗೆ ಗೊತ್ತು ನೋಡಪ್ಪ ಈಗ ಏನು ಅನ್ಬೇಕು ಅನ್ಕೊಂಡಿದ್ದೆ ಅಂತೇಳಿ ಮತ್ತೆ ಏನು ಹೇಳೋದ್ರಿ ಅಷ್ಟೇ ರೀ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ವೀಡಿಯೋಸು ಹಿಂಗೆ ನೋಡ್ತೀರಿ ಸ್ವಲ್ಪ ಕಮೆಂಟ್ ಹಾಕ್ರಿ ನಾವು ಏನು ತಪ್ಪು ಮಾಡತ್ತೀವಿ ಅದನ್ನ ತಿಳ್ಕೊತೀವಿ ಯಾರು ಕಮೆಂಟ್ನೇ ಮಾಡಿದ್ರಿ ಎಲ್ಲರೂ ನೋಡಿ ಹೋಗ್ಬಿಡ್ತಾರೆ ಕಮೆಂಟ್ ಬರ್ತಾವು ಬಟ್ ಕಮೆಂಟ್ ಜಾಸ್ತಿ ಯಾವ ಬರ್ತಾವ ಅಂದ್ರೆ ಪ್ರ್ಯಾಂಕ್ ವಿಡಿಯೋಸ್ ಮೇಲೆ ಕಮೆಂಟ್ ಬಂದವ್ರಿ ಪ್ರ್ಯಾಂಕ್ ವಿಡಿಯೋಸ್ ಮಸ್ತ್ ಹೊಡೆವು 27,000 10,000 ಹಿಂಗೆ ಹೊಡೆವು ಚಲೋ ಪ್ರ್ಯಾಂಕ್ ವಿಡಿಯೋಸ್ ಮೇಲೆ ಚಲೋ ಸಪೋರ್ಟ್ ಐತಿ ಬಟ್ ಅದ್ರ ಜೊತೆ ನಮ್ಮ ವ್ಲಾಗಿಗೂ ಸಪೋರ್ಟ್ ತೋರಿಸ್ರಿ ಅಂತ ಹೇಳ್ತೀವಿ ಯಾಕಂದ್ರೆ ಅವಾಗ ಹೇಳ್ದಂಗೆ ಡೈಲಿ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ ಅದಕ್ಕೆ ಅದು ಖರೇನ ಕೇಕ್ ಕಟ್ ಮಾಡೋದು ನೋಡ್ರಿ ನೀವು ಕಟ್ ಮಾಡ್ತೀರಿ ಎಲ್ಲಿ ಕಟ್ ಮಾಡೋದು ಇಲ್ಲೇ ಕಟ್ ಮಾಡೋದು ಇನ್ನೇನೈತಿ ಅಜ್ಜಿ ಅದಾರ ನಡಿ ಮತ್ತೆ ಅಜ್ಜಿ ಕರಿ ಮತ್ತೆ ಅವ್ರಿಗೆ ನೋಡಿ ಒಳ್ಳೆ ಅಲ್ಲೇ ಹೋಗು ಮತ್ತೆ ಮಮ್ಮಿ ಗೊತ್ತಾಗೋದ್ರಿ 1K ಅಂದ್ರೆ ಇರೋದು ಗೊತ್ತೇ ನಡಿ ಮ್ಯೂಟ್ ಮಾಡಿ ಟಿವಿ ಮ್ಯೂಟ್ ಕರ ಫುಲ್ ಸೀರಿಯಲ್ ನೋಡ್ತಿರ್ತಾರೆ ಅವ್ರು ಇಂಟ್ರೆಸ್ಟ್ ಕೊಟ್ಟೆ ನಾವು ಮ್ಯೂಟ್ ಮಾಡಿದ್ರೆ ಬೈದ ಬಿಡ್ತಾರೆ ನಮಗೆ ಲೈಕ್ ಹಚ್ಚಿ ನೋಡ ಹಚ್ ಬರ್ರಿ ಅಜ್ಜಿ ಕೇಕ್ ಕಟ್ ಯಾಕೆ ಅದು ಕೇಳ್ತಾರ
ಬರ್ತಡೇ ಅಲ್ಲ ನಮ್ದು 1,000 ಸಬ್ಸ್ಕ್ರೈಬರ್ಸ್ ಆಗ್ಯಾರ ನಮ್ಮ ಯೂಟ್ಯೂಬ್ ಚಾನಲ್. ಅಂದ್ರೆ 1,000 ಮಂದಿ ಕೂಡ್ಯಾರ ನಮ್ಮ ಜೊತೆ ಅಂದಂಗ ಇದ್ರೊಳಗ ಐತಿ. ಅವ್ರಿಗೂ ಪ್ರಾಂಕ್ ಮಾಡಾಕತ್ತ ತಿಳ್ಕೊಂಡ್ರ ಅವರು ಪ್ರಾಂಕ್ ಮಾಡಾಕತ್ತ ತಿಳ್ಕೊಳಕತ್ತಾರ್ರಿ. ಯಪ್ಪ ಅಯ್ಯ ಕರ್ ದಸಕರ್ನವೇ ಕೇಕ್ ಅಯ್ಯ ಯಪ್ಪ ಕರ್ಬರು ಏನ್ ಮಾಡ್ಲಿ ಅಂತ ಕೇಕ್ ಇಟ್ಟು ಕಟ್ ಮಾಡೋ ಮಾತ್ರ ಏನ್ ಮಾಡ್ಲಿ ಅಂತ ಇಲ್ಲಿ ಮಾಡು. ಇಲ್ಲೇ ಚಕ್ಕು ತಗೊಂಡು ಹೋಗಿ ತಗೊಂಡು ಹೋಗ ಮನೆ ಚಾಕು 5 ರೂಪಾಯಿಗೆ ಚಾಕು ಹುಡ್ಕಿದ್ರೆ ದೊಡ್ಡ ಕಷ್ಟ ನೋಡ್ರಿ. ಈ ಚಾಕು ಇಟ್ಟಿಲಿ ಎದಕ್ಕೆ ಹೆದರಾಕೋದು? ಪಪ್ಪ ಮಕ್ಕೊಳ್ಳಿರಿ. ಓಪನ್ ಮಾಡ. ಏನೋ ಓಪನ್ ಮಾಡ. ನಿಂದ್ರ ಏನೂ ಇಲ್ಲ ಅನ್ಸಲ್ಲ. ಹಲೋ ಅವ್ರು ನೋಡ್ಯಾರ. ಒನ್ಕೆ ಹ್ಯಾಪಿ ಒನ್ಕೆ ಹ್ಯಾಪಿ ಒನ್ಕೆ ಸಬ್ಸ್ಕ್ರೈಬ್ ಅನ್ನಕ್ಕೆ ಬರಲ್ರಿ ಅದು ಸಬ್ಸ್ಕ್ರೈಬರ್ ಅಂತ. ಹ್ಯಾಪಿ 1K ಸಬ್ಸ್ಕ್ರೈಬರ್. ನೀನೇ ತಿನ್ನು ನಿನಗೋಸ್ಕರ. ಖುಷಿಯಾಗಿದ್ದಿಲ್ಲ ಕೇಕ್ ಪಪ್ಪಾಗೆ ಬರ್ರಿ ಅಂತೇಳಿ ಎಷ್ಟು ಆಸೆ ಮನೆ ಗೊತ್ತಿಲ್ಲ ನಾ ಕೇಕ್ ಚಲೋ ಇಲ್ಲ ಕೇಕ್. ಚಲೋ ಐತಿ ಮಸ್ತ್ ಐತಿ ತಿನ್ನು. ಬಟ್ರ್ ತಿನ್ಬೇಕು. ಕೆಮ್ಮ ಆತ. ಸಾರಿ ಕರೆಗೂ ಎಷ್ಟು ಆಸೆ ಇಟ್ಕೊಂಡು ಹೋಗಿದೆ ಗೊತ್ತನೇ ನೀವು ಮಚ್ಚಿನ ನೋಡೇ ಇಲ್ಲ. ನೀ ನನಗೆ ಖುಷಿಯಾಗಿರಿ. ಇದು ಕೇಕ್ ಅಂದ ನಾನು ಎಷ್ಟು ಖುಷಿಯಾಗಿದ್ದೀರಿ. ಹೋಗಿ ತೊಗೊಂಡ್ಲಪ್ಪ ಕೇಕ್ 1K ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ನಾನು ತಗೊಂಬರ್ಬೇಕು ಅನ್ಕೊಂಡೆ ರೀ. ನೀವು ಒಂದು ಪ್ರ್ಯಾಂಕ್ ಮಾಡೋನು ಅನ್ಕೊಂಡೆ. ಎಲ್ಲರೂ 1K ಸಬ್ಸ್ಕ್ರೈಬರ್ಸ್ ಕೇಕ್ ಕತ್ತರಿಸ್ತಾರ, ನಾವು ಕೇಕ್ ಕತ್ತರಿಸ್ಬೇಡ ಪ್ರ್ಯಾಂಕ್ ಮಾಡೋನು ಅಂತ ಪ್ರ್ಯಾಂಕ್ ಮಾಡಿದೆ. ಕರಿ ಹೋಗ್ತೀನಿ ಇವತ್ತು. ಕರಿ ಭಾಳ ಆಸೆ ಇದೆ. ಯಾಕಂದ್ರೆ ಹೊಟ್ಟೆ ಆರಾಮಿರ್ಲಿಲ್ಲ ರೀ. ಇನ್ನೂ ಸರಿಯಾಗಿ ತಿಂದಿಲ್ಲ ಮಾಡಿಲ್ಲ. ಇವತ್ತು ಕೇಕ್ ನಾವು ಸ್ವಲ್ಪ ಖುಷಿಯಾಗಿಬಿಟ್ಟಿದ್ದಾವೆ. ಕೇಕ್ ತಿನ್ನೋಪ್ಪ ಸ್ವಲ್ಪ ಫ್ರೀ ಆಗಿರಲಿ ಕೇಕ್ ತಿನ್ಬೋದು. ಪಾಪ ಅಯ್ಯೋ ಹೆಂಗೆ ಅನ್ನಿಸ್ತ? ಚಲೋ ಅನ್ನಿಸ್ತ? ನನಗೆ ಎಷ್ಟು ಪ್ರ್ಯಾಂಕ್ ಮಾಡ್ತಿದ್ದೆ ಗೊತ್ತ್ರಿ. ನಾನು ಎಲ್ಲ ತಡ್ಕೊತಿದ್ದೆ. ಚಾನ್ಸ್ ಸಿಕ್ತು ಅದಕ್ಕೆ ಪ್ರ್ಯಾಂಕ್ ಮಾಡಿಬಿಟ್ಟೆ. ಅಜ್ಜಿಗೆ ಗೊತ್ತಿತ್ತು ರೀ. ನಿನ್ನೇನೋ ಗೊತ್ತಿತ್ತು ಅಜ್ಜಿಗೆ ಗೊತ್ತು. ಅದಕ್ಕೆ ನಾನು ಅವ್ರಿಗೆ ಭಯ ಆಗ್ತೀನಿ ನೋಡು ಪ್ರ್ಯಾಂಕ್ ಮಾಡ್ಬೋದು ಅನ್ಕೊಳಕ ಅವ್ರಿಗೆ ಹೇಳ್ತೀನಿ. ಅವ್ರು ಓದಿದ್ದೀನಿ. ನಿನ್ನೆ ರಾತ್ರಿ ಲಾಂಗ್ ಶೀಟ್ ತೊಗೊಂಬರ್ಬೇಕಂತ ಹೋಗಿದ್ದೆ ರೀ. 40 ರೂಪಾಯಿ ತೊಗೊಂಡೋಗಿದ್ದೆ. 20 ರೂಪಾಯಿ ಅಂದರಿ. ಯಾರು ಕೊಡಕ್ಕೆ ತಯಾರಿದ್ದಿದ್ದಲ್ರಿ. ನಿನ್ನೆ ಎಲ್ಲ ಕಡೆ ಎಲ್ಲ ಶಾಪ್ ಕೇಕ್ ಶಾಪ್ ಅಂಗಡಿಗಳು ಹಂಗೆ ಕೊಡಕ್ಕೆ ಬರಲ್ರಿ. ಈ ಕಟ್ಟ ಒಂದು ಶಾಪ್ ಇದ್ರಿ. ಅಲ್ಲಿ ಹೋದ್ನಿ. ಹೋಗೋಣ ರಿಕ್ವೆಸ್ಟ್ ಮಾಡ್ಕೊಂಡು ಕೊಡ್ರಿ ಅಂತಂದೆ. ಅದೆಲ್ಲ ಕೊಟ್ಟೆ ಬಿಟ್ಟ. ಎಷ್ಟು 20 ರೂಪಾಯಿ. ಮತ್ತು ಏನು ಮಾಡ್ಬೇಕ್ರಿ ಅವನ್ನ ಎಲ್ಲಿ 50 ರೂಪಾಯಿ ಹೇಳ್ತಾರನೋ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ 20 ರೂಪಾಯಿ ಅನ್ನೋ ಕೊಟ್ರು. ಅದು ಹೆಂಗೆ ಗೊತ್ತ್ರಿ? ಅದು ನಿನ್ನೆ ರಾತ್ರಿ ಹೋಗಿ ತಗೊಂಬಂದಿನಿ. ನಾ ಲಾಂಗ್ ಶೀಟ್ ತೊಗೊಂಬರ್ಬೇಕಾದ್ರೆ ಎಷ್ಟು ದಿನ ಹಿಡಿಯಿತು ಗೊತ್ತ್ರಿ. ಹಿಂಗೆ ಪ್ರ್ಯಾಂಕ್ ಮಾಡ್ಬೇಕು ತಲೆಗಿಡೋಂಗೆ ಕೂತ್ಬಿಟ್ಟಿದ್ದೆ ರೀ. ಮತ್ತು ಅದಕ್ಕೆ ಇಕ್ಕಟ್ಟು ಹೋಗಿ ಫ್ರಿಡ್ಜಾಗಿ ಇಟ್ಟು ಬಂದೆ ಅದನ್ನು ಡಬ್ಬಿ. ಮತ್ತು ನಿಂಗೆ ತಂಪು ಅನ್ನಿಸ್ಬೇಕಲ್ಲ ಅದಕ್ಕೆ ತಂಪು ಅನ್ನಿಸ್ಬೇಕಂತ ಹೇಳಿ ಹೋಗಿ ಇಟ್ಟು ಬಂದೆ ರೀ. ಆಮೇಲೆ ಇಕ್ಕಟ್ಟ ಪ್ರ್ಯಾಂಕ್ ಮಾಡಿದ್ವಿ. ಸಕ್ಸಸ್. ಇದು ಅಂತ ಸಕ್ಸಸ್ ಆಗೈತೆ ನೋಡ್ರಿ ನನ್ನ ಲೈಫ್ದಾಗ ಪ್ರ್ಯಾಂಕ್ ಅನ್ನೋದು. ಭಾಳ ಆಸೆ ಕೇಕ್ ಹೋಗ್ತೀನಿ ಬರ್ರಿ. ಖುಷಿ ಕೇಕ್ ಅಯ್ಯ ನಾನು ಕರೆಗೂ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡೆ ರೀ 1Kದ. ಸುಮ್ಮನೆ ಡೇಟ್ ತಗೋದಾರ ಎಲ್ಲರೂ ಅದಕ್ಕೆ ಡೇಟ್ ತೊಗೊಂಬರೋದು ಬಿಟ್ಟೆ. ನಿಂಗೋಸ್ಕರ ಇವತ್ತು ತೊಗೊಂಬಂದು ಕೊಡ್ತೀನಿ ನಾನು. ಎಂತ ಕೇಕ್ ಬೇಕು? ಪೇಸ್ಟ್ರಿ ಟೈಪ್ ತೊಗೊಂಡ್ಬರ್ಬೇಕಾ? ಪೇಸ್ಟ್ರಿ ಅದೇನಾಗಲ್ಲ. ಅದು ತಿಂದರೆ ಅದಕ್ಕೇನಾಗಲ್ಲ. ಕೇಕಿಗೆ ಡಾಲ್ಡ್ರಾ ಇದಕ್ಕೆ ಹಾಕ್ತಾರೆ. ಹಾಂ ಡಾಲ್ಡ್ರಾ ಹೋಲ್ಬಿಡ. ಈಗ ಬತ್ ಬರೋಬರ ಡಾಲ್ಡ್ರಾ ಆತ ಬಗ್ಗೆ ಆರೆ ಕಸ್ತಿ
ಆರ್ ಯಾಕೆ ಹಚ್ತಿ ಡಾಲ್ಡಾ ಅಷ್ಟೇ. ಡಾಲ್ಡಾ ಮತ್ತೆ ಡಾಲ್ಡಾ ಅಂತಾರ ಅದಕ್ಕ ಮತ್ತೆ ನಾ ಡಾಲ್ಡಾ ಅಂತೀವಪ್ಪ. ನೀ ಅಂತೀವಿ ಅದಾಗ ಬರಲ್ಲ ಅಂತೇಳೆ ಮಂಗೆ. ನಿಮಗ್ ವಿಡಿಯೋ ಇಷ್ಟ ಆಗಕತ್ತಿದ್ದು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಸಿಗೋಣ ನಿಮಗೆ ನೆಕ್ಸ್ಟ್ ವಿಡಿಯೋ. ಬಾಯ್.